ಫ್ಯಾಮಿಲಿಯ ದೃಷ್ಟಿಯಿಂದ ನೋಡಿದಾಗ ಕಂಪನಿನೇ ತ್ಯಾಗ ಮಾಡೋದಕ್ಕೋಸ್ಕರ ನಿಂತಿರೋ ಒಬ್ಬ ನಿಜವಾದ ಹೀರೋಗೆ ಕೊಡ್ತಾ ಇರೋದು. ನಿಮ್ಮ ಧೀಮಂತ ವ್ಯಕ್ತಿತ್ವಕ್ಕೆ ನಾನು ಕೊಡ್ತಾ ಇರೋ ಗೌರವ. ನೀವು ನಿಮ್ಮ ಮನೆಯ ಬಗ್ಗೆ, ಕುಟುಂಬದ ಬಗ್ಗೆ, ಮನೆತನದ ಆಸ್ತಿಯ ಬಗ್ಗೆ ಸೆಂಟಿಮೆಂಟ್ಸ್ ಅನ್ನ ಶೇರ್ ಮಾಡ್ಕೊಂಡ್ರಲ್ಲ, ಆಗ್ಲೇ ನನಗೆ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗಿತ್ತು. ನಾನು ನೋಡಿರೋ ಅದ್ಭುತವಾದ ವ್ಯಕ್ತಿಗಳಲ್ಲಿ ನೀವು ಒಬ್ರು. ನಿನ್ನೆ ನಾನು ಪ್ರಪೋಸಲ್ ಕೊಟ್ಟಾಗ ನೀವು ಬರೀ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡದೆ ಜನರ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ನಿಮ್ಮ ಮನ ಮಿಡೀತಲ್ಲ, ಆಗ್ಲೇ ನಿಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಮೂಡ್ತು. ಅದು ಈಗ ಅಭಿಮಾನ ಆಗಿ ಬದಲಾಗಿದೆ. ನೀವು ಬಿಸ್ನೆಸ್ ಮಾತ್ರ ಅಲ್ಲ, ಜೊತೆಗೆ ಸರ್ವಿಸ್ ಓರಿಯೆಂಟೇಷನ್ ಇಟ್ಕೊಂಡಿದ್ದೀರಲ್ಲ, ಅದು ನನಗೆ ತುಂಬಾ ಖುಷಿ ಕೊಡ್ತು. ನಿಮ್ಮ ಮೇಲೆ ತುಂಬಾ ಗೌರವ ಹುಟ್ಟಿತು. ಈ ಅವಕಾಶ ನನಗೆ ವ್ಯವಹಾರ ಅಲ್ಲ ಮೇಡಮ್. ಮುಳುಗ್ತರನ್ಗೆ ಹುಲ್ಕಡ್ಡಿ ಆಸರೆ ಅಂತಾರಲ್ಲ, ಹಾಗೆ ಕಲ್ ಬಂಡೆ ತರ ನೀವು ನಿಂತ್ಬಿಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಎಲ್ಲ ಯಾಕೆ, ನೀವು ಮಾಡ್ತಿರೋ ಇಷ್ಟು ದೊಡ್ಡ ಒಳ್ಳೆ ಕೆಲಸಕ್ಕೆ ನಂದೊಂದು ಅಳಿಲು ಸೇವೆ ಅಂತ ಅನ್ಕೊಳ್ಳಿ. ಯಾವ ಕಾರಣಕ್ಕೂ ನಿಮ್ಮ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ನಿಲ್ಬಾರ್ದು, ಅದನ್ನು ಮುಂದುವರಿಸ್ಕೊಂಡು ಹೋಗಿ. ನಿಮ್ಗೆ ಇನ್ನೂ ಏನಾದರೂ ಸಹಾಯ ಬೇಕಾದ್ರೆ ಕೇಳಿ, ಸಂಕೋಚ ಮಾಡ್ಕೋಬೇಡಿ. ಅದಕ್ಕೋಸ್ಕರ ನಿಮ್ಮ ಕಂಪನಿನ ಸೇಲ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಕೊಟ್ಟಿರೋ ಹಣಕ್ಕೆ ನಿಮ್ಮ ಕಂಪನಿ ಶೇರ್ಸ್ ಕೊಡಿ. ಅಂದ್ರೆ ಈಗ ಏನೋ ಉಪಕಾರದ ಹೊರೆ ನಿಮ್ಮ ಮೇಲೆ ಇದೆ ಅಂತ ನಿಮ್ಗೆ ಅನ್ನಿಸ್ಬಾರ್ದಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಇದು ವ್ಯವಹಾರ ಅಲ್ಲ. ನಿಮ್ಮ ನಮ್ಮ ಒಳ್ಳೆಯ ಸಂಬಂಧಕ್ಕೆ, ಬಾಂಧವ್ಯಕ್ಕೆ ನಾನು ಮಾಡ್ತಿರೋ ಸಣ್ಣ ಸಹಾಯ ಅಷ್ಟೇ. ನಿಮ್ಮ ಎಲ್ಲ ಪ್ರಯತ್ನಕ್ಕೂ ಬೆಂತಟ್ಟೋ ಕೆಲಸ ಮಾಡ್ತಿದ್ದೀನಿ. ಹೋಗ್ಬನ್ನಿ, ನಿಮ್ಗೆ ಒಳ್ಳೇದಾಗ್ಲಿ. ಎಲ್ಲ ಕೆಲಸಗಳಲ್ಲೂ ನಿಮಗೆ ಗೆಲುವು ಸಿಗಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪಾರ್ಥ, ಪಾರ್ಥ, ನೀನು ನೋಡಿದ್ರೇನೆ ಗೊತ್ತಾಗ್ತಿದೆ ಮನ್ಸಲ್ಲಿ ಏನೋ ಇಟ್ಕೊಂಡು ಒದ್ದಾಡ್ತಿದ್ಯಾ ಅಂತ. ನಾವೆಲ್ಲ ಇದೀವಲ್ವಾ, ನಮ್ಮ ಹತ್ರ ಶೇರ್ ಮಾಡ್ಕೋಬಾರ್ದಾ? ಹಾಗೆ ಇದ್ರೆ ನಿನ್ಗಿನ್ನೂ ಕಷ್ಟ ಆಗಲ್ವಾ? ಮಹಿ, ಎಲ್ಲ ಶೇರ್ ಮಾಡ್ಕೊಂಡ ತಕ್ಷಣ ಸರಿ ಹೋಗುತ್ತೆ ಅನ್ನೋ ಫೀಲಿಂಗ್ ನಂಗೆ ಬರ್ತಾ ಇಲ್ಲ. ಸಿಚುವೇಶನ್ ಇಷ್ಟು ಕೆಡ್ದಾಗಿದೆ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ನನ್ನ ಕಾಡ್ತಾ ಇದೆ. ಪರಿಸ್ಥಿತಿ ಮುಂದೆ ನಾವು ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೀವಿ ಮಹಿ. ನಮ್ಮ ಕೈಲಿ ಏನೂ ಇಲ್ಲ ಅಂದ್ರು ನಾವಿದೀವಲ್ವಾ, ಅಷ್ಟು ಸಾಕು. ನಾವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೀನ್ ಇಷ್ಟೊಂದು ಹೋಪ್ಲೆಸ್ ಆಗೋಂತ ಅಗತ್ಯ ಏನಿಲ್ಲ ಅನ್ಕೋತೇನೆ. ಮಹಿ, ಮನೆ ನಮ್ಮಿಂದ ಹೋಗ್ತಾ ಇದೆಯಲ್ಲ, ಅದು ನಮ್ಮ ಐಡೆಂಟಿಟಿ, ಅದ್ರಲ್ಲಿ ನಮ್ಮ ನೆನಪುಗಳಿದೆ. ಅದನ್ನ ಹೇಗೆ ಇಗ್ನೋರ್ ಮಾಡೋಕ್ಕಾಗತ್ತೆ? ಏನು ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದೀರಲ್ಲ? ಬಾಬಾ, ಅದು ಬಿಗ್ ಬ್ರೋ ಕಷ್ಟಪಟ್ಟು ಕಟ್ಟಿದ ಮನೆ, ಅದು ಈಗ ಅದು ಹರಾಜಾಗ್ತಿದೆ. ನಮ್ಮ ಕೈಯಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದೇ ನಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರೋದು. ಮನೆ ಕಳ್ಕೊಳ್ಳೋದು ಅಂದ್ರೆ ಬರೀ ಒಂದ್ ಜಾಗ ಕಳ್ಕೊಳ್ಳೋದು ಅಂತಲ್ಲ ಮಾವ. ನಮ್ ಲೈಫ್ನ ಒಂದು ಇಂಪಾರ್ಟೆಂಟ್ ಭಾಗನೇ ಕಳ್ಕೊಂತಿದೀವಿ ಅನ್ನೋ ಫೀಲಿಂಗ್ ಆಗ್ತದೆ. ನೋವಾಗೋದು ಸಹಜ. ಮನೆ ಅಂದ್ರೆ ಅದು ಬರೀ ಗೋಡೆಗಳಲ್ಲ, ಗೋಡೆಗಿಂತ ಇನ್ನೂ ಹೆಚ್ಚು. ನಿಮ್ಮ ಸೆಂಟಿಮೆಂಟ್ಸ್ ನನಗೆ ಅರ್ಥ ಆಗುತ್ತೆ. ಆ ಮನೆ ಜೊತೆ
ನಿಮ್ಮ ಭಾವನೆಗಳು ಬೆರ್ತು ಹೋಗಿರುತ್ತೆ. ಅದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕಾಗೋದಿಲ್ಲ. ಆದರೆ ಒಂದು ಮಾತು ನೆನಪಿರಲಿ, ನೀವು ಇದ್ರೇನೆ ಮನೆ ಅನ್ನೋದು ಮನೆ ಆಗುತ್ತೆ. ನೀವಿಲ್ಲದೆ ಹೋದ್ರೆ ಅದು ಬರೀ ಒಂದು ಕಟ್ಟಡ, ಒಂದು ಬಿಲ್ಡಿಂಗ್ ಅಷ್ಟೇ. ಇಲ್ಲಿ ನಾವೇ ಪರ್ಮನೆಂಟ್ ಆಗಿ ಇರಲ್ಲ ಅಂದಮೇಲೆ ಯಾಕೆ ಮನಸ್ಸಿಗೆ ಹಚ್ಕೋತಾರೆ ಇವೆಲ್ಲ? ಒಂದಲ್ಲ ಒಂದಿನ ನಾವೆಲ್ಲವನ್ನ ಬಿಟ್ಟು ಹೋಗ್ಬೇಕು, ಅಥವಾ ಒಂದಲ್ಲ ಒಂದಿನ ಎಲ್ಲ ನಮ್ಮನ್ನು ಬಿಟ್ಟು ಹೋಗುತ್ತೆ. ಹಾಗಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಪ್ರಕಾಶ್, ನೀನು ಮತ್ತೆ ಯಾವತ್ತೂ ಈ ಮನೆ ಕಡೆ ತಲೆ ಹಾಕಬಾರ್ದು. ಇವನೇನಾದ್ರೂ ಕಾಣಿಸ್ಕೊಂಡ್ರೆ ಅಲ್ಲೇ ಶೂಟ್ ಮಾಡಿ, ಅದೇನೇ ಬಂದ್ರು ನಾನು ಫೇಸ್ ಮಾಡ್ತೀನಿ.